ನೋಡಿ ಈ ಥರ ನೀಟಾಗಿ ಫಸ್ಟ್ ನಾಟ್ ಹಾಕ್ಕೋಬೇಕು. ಓಕೆನಾ? ಸೊ ಒಂದು 3-4 ಟೈಮ್ಸ್ ನೀಟಾಗಿ ನಾಟ್ ಹಾಕ್ಕೊಂಡ್ಮೇಲೆ ಈ ಥರ ಒಂದು ಬಟ್ಟೆ ತೊಗೋಬೇಕು. ಓಕೆ, ಸೊ ನೀಟಾಗಿ ಜಿಗ್ಜಾಗ್ ಮಾಡಿರಬೇಕು. ಡ್ರಾಗ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಕೈ ಇಟ್ಕೊಂಡು ಈ ಥರ ಥ್ರೆಡ್ ಹಾಕ್ಕೊಂಡು ಈ ಫಿಂಗರ್ಗೆ, ಇಂಡೆಕ್ಸ್ ಫಿಂಗರ್ಗೆ 2 ಸತಿ ಸುತ್ಕೊಳ್ಳಿ. ಓಕೆ, ಫಸ್ಟ್ ಟೈಮ್ ಮಾತ್ರ ಸ್ವಲ್ಪ ಹಿಂಗೆ ಮುಂದೆ ದಾರ ಬಿಟ್ಕೊಂಡು ಹೀಗೆ ಇಟ್ಕೊಳ್ಳಿ. ಇಟ್ಕೊಂಡು ಇದು ಬಟ್ಟೆನ ಇಟ್ಕೋಬೇಕು. ಓಕೆ, ಇಟ್ಕೊಂಡು ಇದನ್ನಿದೆಯಲ್ಲ ಕ್ರೋಶನ ಯಾವ ಸೈಜ್ ತೊಗೊಂಡಿದ್ದೀವಿ ನಾವು ಇವಾಗ ಅಂದರೆ 10. ಓಕೆ, ಜಾಸ್ತಿ ನಾವು ಯೂಸ್ ಮಾಡೋದು 8, 9, 10, 11 ಅಷ್ಟೇ. ಓಕೆ, ನೋಡಿ ಫಸ್ಟು ನೀಡಲ್ ಇನ್ಸರ್ಟ್ ಮಾಡಿ ಇದನ್ನು ಹೀಗೆ ಈ ಟೈಟಾಗಿ ಹೀಗೆ ಒಳಗಡೆಗೆ ಎಳ್ಕೋಬೇಕು. ಸೊ ಈಕೆ ನಾಟ್ನ ಟೈಟ್ ಮಾಡ್ಕೋಬೇಕು. ಕೆಳಗಡೆ ನಾಟ್ ನಾವು ಹಾಕಿದೆವಲ್ಲ ಅದು ಟೈಟ್ ಮಾಡಿಕೊಂಡು ಜಸ್ಟ್ ಬೆರಳೊಂದು ರೋಲ್ ಮಾಡ್ಕೊಂಡು ನೀಟಾಗಿ ಹೀಗೆ ಇಟ್ಕೊಂಡು ಮತ್ತೆ ಇದೇ ಥರ ಹಿಂಗೆ ತಗೊಂಡು ಹೀಗೆ ಒಳಗಡೆಗೆ ಹಾಕ್ಬೋದು. ಇದನ್ನು ನಾಟ್ ಹಾಕೋದು ಅಂತ ಹೇಳ್ತೀವಿ. ಮತ್ತೆ ನೋಡ್ಕೊಳ್ಳಿ ಹೇಗೆ ಹಾಕೋದು ಅಂತ. ತಗೊಂಡು ಹಿಂಗೆ ಒಳಗಡೆಗೆ ಬರಬೇಕು. ಓಕೆ, ಸೊ ಅದಾದಮೇಲೆ 2ರೊಳಗಡೆ ಇದು ಹೋದರೆ ನಾಟ್. ಇದಕ್ಕೆ ನಾವು ಸಿಂಗಲ್ ನಾಟ್ ಅಂತ ಹೇಳ್ತೀವಿ. ಇನ್ನೊಂದು ಸತಿ ತೋರಿಸ್ಲಾ? ಜಸ್ಟ್ ಒಳಗಡೆ ಹೋಗಿ ಇದನ್ನು ಹಿಂಗೆ ತಗೊಂಡು ಹಿಂಗೆ ಬಂದು 2 ಏನಿದೆ ಇದರೊಳಗಡೆ ಈ ಥ್ರೆಡ್ನ ಹಿಂಗೆ ತಗೊಳ್ತೀವಲ್ಲ ಇದನ್ನೇ ನಾಟ್ ಅಂತ ಹೇಳ್ತೀವಿ. ಓಕೆ, ಅದ್ರ ಜೊತೆಗೆ ಈಗ ಚೈನ್ ಹಾಕೋದು ಹೇಗೆ ಅಂದರೆ ಇದೇನಿರುತ್ತೆ ಹಿಂಗೆ ತಗೊಂಡು 1, 2, 3. ಫಸ್ಟಲ್ಲಿ ಯಾವಾಗಲೂ ಕುಚ್ಚು ಹಾಕೋದಕ್ಕೆ ಜಾಗ ಬಿಡ್ತೀವಿ. ಓಕೆನಾ? ಈ 3ನ ನೋಡಿ ಹೀಗೆ ಸ್ಟ್ರೈಟಾಗಿ ಇಟ್ಕೋಬೇಕು. ನೀಡಲು ಅದು ಎಲ್ಲಿ ಬರುತ್ತೋ ಅಲ್ಲಿ ನೀಟಾಗಿ ಹಿಂಗೆ ಮಾಡಿ ಹೋಲ್ ಮಾಡಿ ಮತ್ತು ಇದನ್ನು ಹಿಂಗೆ ತಗೊಂಡು ಜಸ್ಟ್ ಈ ಥರ ನಾಟ್ ಹಾಕ್ಕೋಬೇಕು. ಓಕೆ, ಸೊ ಈ ಥರ ಫಸ್ಟ್ ಸ್ಟಾರ್ಟಿಂಗ್ ಕಲಿಯೋದು. ನಾಟ್ ಹಾಕೋದು, ಚೈನ್ ಹಾಕೋದು, ನಾಟ್ ಹಾಕೋದು, ಚೈನ್ ಹಾಕೋದು. ಮತ್ತೆ ಚೈನ್ ಹಾಕ್ತೀನಿ ನೋಡಿ. 1, 2, 3 ಚೈನ್ ಹಾಕಿದೆ. ಮತ್ತು ಕರೆಕ್ಟಾಗಿ ಹಿಂಗೆ ಇಟ್ಕೋಬೇಕು. ಹಿಂಗೆ ಟೈಟಾಗಿ ಎಳ್ಕೊಬಾರ್ದು, ಹಿಂಗೆ ಲೂಸಾಗಿ ಬಿಡಬಾರ್ದು. ಓಕೆ, 2 ಕರೆಕ್ಟಾಗಿ ಕ್ರೋಶ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಮತ್ತು ಈಚೆ ತೆಗೆದು ಮತ್ತೆ ಹೀಗೆ ಲಾಕ್ ಮಾಡೋದು. ಓಕೆ, ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಇದೇ ಬೇಸಿಕ್ ಸ್ಟಿಚ್ಚು ಕ್ರೋಶ ಇದರಲ್ಲಿ. ಓಕೆ, ತೊಳಿ.